ಈಗ ಜೆ ಡಿ ಎಸ್ನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 12-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು ಜೆ ಡಿ ಎಸ್ಸು ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ ನಾನಿದ್ದಾಗ 20,000 ಗೆದ್ರಿ ನೀವು, ಬರೀ 4 ಕೋಟಿ ಖರ್ಚು ಮಾಡಿ. ಈ ಕೇಂದ್ರದ ಮಂತ್ರಿ ಬಿ ಜೆ ಪಿ 150 ಕೋಟಿ ಖರ್ಚು ಮಾಡಿ 25,000ಕ್ಕೆ ಸೋತ್ರಿ. ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ. ಪಾಪ ನಿಖಿಲನ ಕೈಯಲ್ಲೇ ಹೇಳಿಸಿದ್ದಾರೆ, ಬೆಳೆಯೋ ಹುಡುಗ, ಇವರು ಹಾಳಾದರು, ಅವರಿಗೂ ಹಾಳು ಮಾಡಿದರು. ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ. ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಮಾಡಿಕೊಳ್ಳಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವರ ಸಿದ್ಧಾಂತದ ಮೇಲೆ, ಕೆಂಪೇಗೌಡರ ಸಿದ್ಧಾಂತದ ಮೇಲೆ, ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನು ಕುಮಾರಸ್ವಾಮಿ ಅವರ ನಿಮ್ಮ ತಂದೆಯವರಿದ್ದರು ಆವಾಗ, ಆ ಸಿದ್ಧಾಂತಕ್ಕೆ ನೀವು ಮರಳಿ ಬರೋದಾದರೆ ಕರ್ನಾಟಕದ ಜನ ನಿಮ್ಮನ್ನು ಮತ್ತೊಂದು ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ. ಆದರೆ ನೀವು ಅದೇನು ಮಾಡ್ತೀರಿ ಮುಂದೆ ಅಂತ ಗೊತ್ತಿಲ್ಲ. ಆದರೆ ನಾವು ಕೂರೋಕ್ಕಾಗಲ್ಲ. ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ನಾವೊಂದು ಹೆಜ್ಜೆನ ಇಡಲೇಬೇಕಾಗತ್ತೆ. ನಾನು ಇವತ್ತು ಜೆ ಡಿ ಎಸ್ ಅಧ್ಯಕ್ಷ ನಾನೇ. ಅಸಮಾನತರು ಈಗ ಸಮಾನತೆಯರು ಅಸಮಾನತೆಯರು ಅಂತ ಉಳಿದಿಲ್ಲ. ಈಗ ಎಮ್ ಎಲ್ ಎಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ವಾಪಸ್ ಹೋಗಿ ಗೆಲ್ಲಬೇಕು ಅಂತ ಹೇಳಿದ್ರೆ, ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಈ 17 ಸೀಟು ಚನ್ನಪಟ್ಟಣ ಪೂರ್ವ ಆಯ್ತಲ್ಲ. ಈ 17 ಗೆದ್ದಿರ್ತಾರಲ್ಲ, ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು. ಎಲ್ಲಿಗೆ ಪ್ರಯಾಣ ಅಲ್ಲ, ನಮ್ಮ ಮನೆ ನಮ್ಮ ಶಕ್ತಿ, ನಾವು ನಿಲ್ತೀವಿ. ಯಾರು ಇಲ್ಲ, ಜೆ ಡಿ ಎಸ್ ಬಿಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ. ಜೆ ಡಿ ಎಸ್ ನಮ್ಮದು, ಅದನ್ನು ಜೆ ಡಿ ಎಸ್ ನಾವು ಸ್ಟ್ರಾಂಗ್ ಮಾಡ್ತೀವಿ. ಹೌದೌದು. ಹಾಂ, ಮಹಾರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಹಿತದೃಷ್ಟಿಯಿಂದ 3ನೇ ಶಕ್ತಿ ಅಗತ್ಯ ಅನ್ನಕ್ಕಂಥದ್ದನ್ನು ಜನ ಇವತ್ತು ಎತ್ತಿ ಹೇಳ್ತಾ ಇದ್ದಾರೆ. ಸೊ ಆ 3ನೇ ಶಕ್ತಿ ಹೇಗಿರಬೇಕು? ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಕನ್ನಡ ಹಿತರಕ್ಷಣಾ ಸಮಿತಿ ನಾರಾಯಣಗೌಡರು, ಬಹುಜನ ಸಮಾಜದವರು, ಸಾಹಿತ್ಯಗಳು, ಅನೇಕರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ, ನೀವು ಮಾಡಿ ಅಂತ. ಅದಕ್ಕೆ ರೂಪ ಏನಿರಬೇಕು? ಅದು ಜೆ ಡಿ ಎಸ್ ಆಗಿರ್ಬೇಕಾ ಅಥವಾ ಬೇರೆ ಏನಾದರೂ ರೂಪ ಕೊಡ್ಬೇಕಾ? ಅದು ನಾವೇನು ನಮ್ಮ ಜೊತೆಯಲ್ಲಿ ಶಾಸಕರು ಸಂಪರ್ಕದಲ್ಲಿದ್ದಾರೋ ಅವ್ರ ಜೊತೆಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ.